ಏನು ಯಾವ ರೀತಿ ಇದೆ ಭದ್ರತೆ, ಇನ್ನು ಅಭಿಮಾನಿಗಳಲ್ಲಿ ಎಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿ ಮನೆ ಮಾಡಿದೆ, ಇದೆಲ್ಲಾ ವಿಚಾರವನ್ನ ನಮ್ಮ ಪ್ರತಿನಿಧಿ ಶಿವು ಪ್ರತ್ಯಕ್ಷ ವರದಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಇನಾಗ್ರೇಷನ್ ಆಗೋದಕ್ಕೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿದೆ. ಚಾಂಪಿಯನ್ಸ್ ತನ್ನ ಹೋಮ್ ಗ್ರೌಂಡ್ ನಲ್ಲಿ ಇವತ್ತು ಸಂಜೆ SRH ಜೊತೆಗೆ ಇನಾಗ್ರೇಷನ್ ಮ್ಯಾಚ್ ಅನ್ನ ಆಡೋಕೆ ರೆಡಿಯಾಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರು RCB ಅಭಿಮಾನಿಗಳಿಗೆ ಕರೆ ಕೊಟ್ಟಿರುವಂಥದ್ದು, RCB ಅಭಿಮಾನಿಗಳು ಕ್ರಿಕೆಟ್ ಅನ್ನ ಜವಾಬ್ದಾರಿಯುತವಾಗಿ ಸೆಲೆಬ್ರೇಟ್ ಅನ್ನ ಮಾಡಿ ಅಂತ ಹೇಳಿ ನಾವು ನಿಮಗೆ ಇವತ್ತು ಇಲ್ಲಿ ಯಾವ ರೀತಿಯ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನಮ್ಮ ಕ್ಯಾಮರಾಮನ್ ಶಂಕರ್ ನಿಮಗೆ ಇದನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಪ್ರತಿ ಬಾರಿ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಎಂಟ್ರಿ ಆಗಬೇಕು ಅಂತ ಹೇಳಿ ಹೇಳಿದ್ರೆ ಅದು ಎಲ್ಲರೂ ಕ್ವೀನ್ಸ್ ರಸ್ತೆಯಲ್ಲಿರುವಂಥ ಅಂದರೆ ಮುಖ್ಯ ದ್ವಾರ ಏನಿದೆ, ಆಟಗಾರರು ಪ್ರವೇಶ ಮಾಡುವಂಥ ದ್ವಾರ, ಆ ಒಂದು ದ್ವಾರದ ಕಡೆಯಿಂದ ಎಂಟ್ರಿ ಆಗ್ತಾ ಇದ್ರೆ ಈ ಬಾರಿ ಈ ಕಡೆಯಿಂದ ಅಂದರೆ ಕಬ್ಬನ್ ರಸ್ತೆಯಿಂದ ಅತಿ ಹೆಚ್ಚು ಅಭಿಮಾನಿಗಳು ಹೋಗೋಕೆ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇದು ನಾವು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಇದು ಕಬ್ಬನ್ ರಸ್ತೆ. ಈ ಬಾರಿ ಪೊಲೀಸರು ಕಬ್ಬನ್ ರಸ್ತೆಯನ್ನು ಅತಿ ಹೆಚ್ಚು ಅಭಿಮಾನಿಗಳಿಗೆ ಎಂಟ್ರಿ ಕೊಟ್ಟಿರುವಂಥದ್ದಕ್ಕೆ ಬಳಸ್ಕೊಳ್ತಿದ್ದಾರೆ. ಇದು ಮಾಣಿಕ್ ಶಾ ಪರೇಡ್ ಗ್ರೌಂಡಿಂದ ಕನೆಕ್ಟ್ ಆಗುವಂಥದ್ದು. ಈ ರಸ್ತೆ ಬಹಳಷ್ಟು ವಿಶಾಲವಾಗಿದೆ, ಹಾಗಾಗಿ ಈ ರಸ್ತೆಯನ್ನು ಬಳಸ್ಕೋಬೇಕು ಅಂತ ಹೇಳಿ ಕುನ್ನಾ ಕಮಿಟಿ ಹೇಳಿದ್ದರಿಂದ ಕುನ್ನಾ ಕಮಿಟಿಯಲ್ಲಿರುವಂಥ ವರದಿಗಳನ್ನ ಅಷ್ಟನ್ನು ಜಾರಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡು ಬಹಳಷ್ಟು ವಿಶಾಲವಾಗಿ ಏನು ಅಭಿಮಾನಿಗಳು ಬರ್ತಾರೆ, ಅಭಿಮಾನಿಗಳು ಬರುವಂಥದ್ದು, ಸೆಲೆಬ್ರೇಟ್ ಮಾಡುವಂಥದ್ದು, ತಮ್ಮ ನೆಚ್ಚಿನ ಆಟಗಾರನ ನೋಡುವಂಥದ್ದಕ್ಕಾಗಲಿ ಒಳಗಡೆ ಹೋಗುವಂಥದ್ದಕ್ಕೆ ಈ ಬಾರಿ ಬಹಳ ಸ್ಟ್ರಿಕ್ಟಾಗಿ ಯಾವುದೇ ರೀತಿಯಲ್ಲಿ ಪಾಸ್ ಇಲ್ಲದೆ ಇರತಕ್ಕಂಥವರು ಬರೋಂಗಿಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಗೇಟ್ಗಳಿಂದ ಸುಮಾರು 7 ಗೇಟ್ಗಳೇನಿದ್ದಾವೆ, ಆ 7 ಗೇಟ್ಗಳಲ್ಲಿ 23 ಪ್ರವೇಶ ದ್ವಾರಗಳನ್ನು ಮಾಡಿದ್ದಾರೆ. ಸೊ ಇದು ಕುನ್ನಾ ಕಮಿಟಿಯವರ ಒಂದು ಸಲಹೆ ಮೇರೆಗೆ ಈ ರೀತಿ ಮಾಡಿರುವಂಥದ್ದು. ಈ ಒಂದು ದ್ವಾರಗಳಲ್ಲಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿದ ತಕ್ಷಣ ಇದರ ಒಳಗಡೆನೆ ವಿಶಾಲವಾದಂಥ ಪ್ರಾಕ್ಟೀಸ್ ಗ್ರೌಂಡ್ ಏನಿತ್ತು, ಆ ಪ್ರಾಕ್ಟೀಸ್ ಗ್ರೌಂಡ್ನಲ್ಲಿ ಮೊದಲಿಗೆ ಎಲ್ಲರನ್ನೂ ಗ್ಯಾದರ್ ಮಾಡಿಸುವಂಥದ್ದು, ಅಲ್ಲಿ ಚೆಕಪ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಎಲ್ಲ ಸ್ಕ್ಯಾನಿಂಗು, ಚೆಕಪ್ಪು ಮತ್ತು ಯಾರ್ಯಾರು ಯಾವ್ಯಾವ ಕಡೆ ಹೋಗಬೇಕು ಅನ್ನೋಂಥದ್ದನ್ನ ಇದೇ ರೀತಿಯಲ್ಲಿ ಈ ಒಂದು ಬಹಳಷ್ಟು ವಿಶಾಲವಾಗಿ ಸುಮಾರು 20 ಅಡಿಗೂ ಹೆಚ್ಚು ಅಗಲವಾಗಿರುವಂಥ ಈ ಒಂದು ಫುಟ್ಪಾತನ್ನು ಬಳಸ್ಕೊಳ್ಳುವಂಥದ್ದಕ್ಕೆ, ಕಂಜೆಸ್ಟೆಡ್ ಆಗದೇ ಇರುವಂಥದ್ದಕ್ಕೆ ಪೊಲೀಸರು ರೆಫರ್ ಮಾಡಿರುವಂಥದ್ದು. ಕುನ್ನಾ ಕಮಿಟಿ ರೆಫರ್ ಅಂತೆ ಇಲ್ಲಿ ಈಗ ಏನು 7 ಹೊಸ ಗೇಟ್ಗಳನ್ನು ಮಾಡಲಾಗಿತ್ತು. ಈ ಒಂದು ಗೇಟ್ಗಳಲ್ಲಿ ಒಂದೊಂದು ಗೇಟ್ಗಳಲ್ಲೂ ಕೂಡ 8 ಪ್ರವೇಶ ದ್ವಾರಗಳನ್ನು ಇಟ್ಟಿದ್ದಾರೆ. ಸೊ ಕ್ವೀನ್ಸ್ ರಸ್ತೆ ಈಗಾಗಲೇ ಪ್ರತಿ ಬಾರಿಯೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೇರ್ತಾ ಇದ್ದಂಥದ್ದು ಅಭಿಮಾನಿಗಳು ಕ್ವೀನ್ಸ್ ರಸ್ತೆಯಲ್ಲಿ. ಆ ಕ್ವೀನ್ಸ್ ರಸ್ತೆಯನ್ನು ಕೇವಲ ಆಟಗಾರರು ಮತ್ತು ಡೈಮಂಡ್ ಸ್ಟ್ಯಾಂಡ್ಗೆ ಹೊರತುಪಡಿಸಿದರೆ ಹೆಂಗಸರು ಅಂದರೆ ಮಹಿಳೆಯರು ಮತ್ತು ಮಕ್ಕಳು 12 ವರ್ಷದ ಮಕ್ಕಳನ್ನು ಹೊರತುಪಡಿಸಿದ್ರೆ ಇನ್ಯಾರೂ ಕೂಡ ಆ ಭಾಗದಲ್ಲಿರುವಂಥ ಒಂದು ರಸ್ತೆಗೆ ಯಾರೂ ಹೋಗೋಂಗಿಲ್ಲ. ಈ ಬ್ಯಾರಿಕೇಡ್ಗಳು ನೀವೇನು ಹಾಕಿದ್ದಾರೆ, ಈ ಬ್ಯಾರಿಕೇಡ್ಗಳ ಒಳಗಡೆ ಯಾರೂ ಪಾರ್ಕಿಂಗ್ ಕೂಡ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆಯನ್ನಾಗಲೇ ಹೇಳಿದ್ದಾರೆ. ಇನ್ನೊಂದು ಜನವನ್ನು ಜೀವ ಬಲಿ ಆದ ನಂತರದಲ್ಲಿ ಕುನ್ನಾ ಕಮಿಟಿ ಕೊಟ್ಟಿರುವಂಥ ಒಂದು ರೆಫರೆನ್ಸ್ಗಳ ಆಧಾರದ ಮೇಲೆ ಈ ಬಾರಿ ಯಾವುದೇ ರೀತಿಯ ಅನಾಹುತಗಳು ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಪ್ರಿಕಾಷನ್ಸ್ ಅನ್ನು ತಗೊಂಡಿದ್ದಾರೆ. 2000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಆಗ್ತಾರೆ. ನಿಮಗೆ ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥದ್ದಕ್ಕೆ ಅಂದರೆ ಯಾವ ರೀತಿ ಇರುತ್ತೆ ಎಂಟ್ರಿ ಎಕ್ಸಿಟ್ ಅನ್ನುವಂಥದ್ದನ್ನ ಇಲ್ಲಿ ಬ್ಲೂ ಪ್ರಿಂಟ್ ಅನ್ನು ಹಾಕಿದ್ದಾರೆ. ಆ ಬ್ಲೂ ಪ್ರಿಂಟ್ ಅನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನ RCB ಅಭಿಮಾನಿಗಳಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದೇ ರೀತಿಯಲ್ಲಿ ಯಾರು ಈಗ ಮೊಬೈಲ್ ಟಿಕೆಟ್ ಅನ್ನು ಹೊಂದಿದ್ದಾರೆ ಅವರು ಇದೇ ರೀತಿಯಲ್ಲಿ ಹೋಗಬೇಕಾಗುತ್ತೆ. ನೋಡ್ಬೋದು ಎಂಟ್ರಿ 3, ಎಂಟ್ರಿ 2, ಎಂಟ್ರಿ 1, ಎಂಟ್ರಿ 22 ಈ ರೀತಿಯಲ್ಲಿ ಈ ಭಾಗದಲ್ಲಿ ಕಬ್ಬನ್ ರಸ್ತೆಯಲ್ಲಿ ಇಷ್ಟು ಎಂಟ್ರಿಗಳನ್ನು ಇಡಲಾಗಿದೆ. ಇನ್ನು ಕ್ವೀನ್ಸ್ ರಸ್ತೆಯಲ್ಲಿ ಕೇವಲ ಎಂಟ್ರಿ ಗೇಟ್ 8, ಎಂಟ್ರಿ ಗೇಟ್ 10 ಮತ್ತು 3 ಗೇಟ್ಗಳನ್ನು ಮಾತ್ರ ಅಲ್ಲಿ ಇಡಲಾಗಿರುವಂಥದ್ದು. ಸೊ ಈ ರೀತಿಯಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಈ ಮಹಾತ್ಮ ಗಾಂಧಿಯ ಒಂದು ಪಾರ್ಕ್ ಏನಿದೆ ಆ ಭಾಗ ಅಂದರೆ ಯಾವಾಗಲೂ ಪ್ರತಿ ಬಾರಿ ಮೇನ್ ಗೇಟ್ ಏನಿದೆ ಆ ಮೇನ್ ಗೇಟ್ನಿಂದ ಇವು ಹೋಗ್ತಾರೆ. ಇಲ್ಲಿ KSC ಅವರು ಕಾರ್ ಪಾರ್ಕಿಂಗ್ ಕೂಡ ಏನು ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಆ ಎಂಟ್ರೆನ್ಸ್ ಅಲ್ಲಿ ಅಲ್ಲಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆಗಳು ಕೂಡ ಇದೆ. ಈ ಒಂದು ಸ್ಟೇಡಿಯಂನ 3 ಭಾಗಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಇಟ್ಟಿರುವಂಥದ್ದು. ಒಂದು ಕ್ವೀನ್ಸ್ ರಸ್ತೆಯಲ್ಲಿ, ಇನ್ನೊಂದು ಕಡೆ ಹೋಲ್ಡಿಂಗ್ ಏರಿಯಾ ಫ್ರಮ್ ಬಿ ಸ್ಟ್ಯಾಂಡ್ ಅಂತ ಏನಿದೆ ಅಲ್ಲೂ ಕೂಡ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನು ಮತ್ತು ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಒಟ್ಟು ಕ್ವೀನ್ಸ್ ರಸ್ತೆ ಮತ್ತು ಕಬ್ಬನ್ ರಸ್ತೆ ಈ 2 ರಸ್ತೆಗಳಲ್ಲಿ ಯಾರು ಕೂಡ ಕ್ವೀನ್ಸ್ ರಸ್ತೆಯಲ್ಲಿ
ಜನ ಸೇರಬಾರ್ದು ಮತ್ತೆ ಅಲ್ಲಿ ಯಾವುದೇ ರೀತಿಯಲ್ಲಿ ಇರಬಾರ್ದು ಅನ್ನುವಂಥ ಒಂದು ಕಟ್ಟೆಚ್ಚರವನ್ನು ವಹಿಸಿಕೊಂಡಿರುವಂಥದ್ದು. ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ವಹಿಸಿಕೊಂಡಿದ್ದಾರೆ. RCB ಅಭಿಮಾನಿಗಳಿಗೆ ಈಗಾಗಲೇ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂಥದ್ದು. ಟಿಕೆಟ್ ಹೊಂದಿರುವವರು ಮಾತ್ರ ಬರಬೇಕು, 4 ಗಂಟೆಗಳ ಮುಂಚೆನೇ ಬರಬೇಕು, ಅವರು ಒಳಗಡೆ ಹೋಗಿ ತಪಾಸಣೆಗೊಳಗಾಗಿ ತಮ್ಮ ನಿಗದಿತ ಸ್ಥಳಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾವುದೇ ರೀತಿಯ ಅವಘಡಗಳು ಸಂಭವಿಸದಂತೆ ಬೆಂಗಳೂರಿನ ಪೊಲೀಸರು KSA ಜೊತೆಗೆ ಸೇರಿಕೊಂಡು ಇವತ್ತಿನ ಉದ್ಘಾಟನೆ ಪಂದ್ಯವನ್ನ ನೀಟಾಗಿ ನಡಿಬೇಕು, ಮತ್ತೆ ಇಲ್ಲಿ ನಡೆಯುವಂಥ 5 ಪಂದ್ಯಗಳು ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾವುದೇ ರೀತಿಯ ಒಂದು ತೊಡಕುಗಳಾಗಬಾರ್ದು ಅನ್ನುವಂಥದ್ದನ್ನ ಕಳೆದ ಬಾರಿಯ ಒಂದು ಕಹಿ ನೆನಪನ್ನು ಮರೆಸೋ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಪೊಲೀಸರು ಅತ್ಯಂತ ಕಟ್ಟುನಿಟ್ಟಿನ ಮತ್ತೆ KSA ಅವರು ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಶಿವು ಸಿ, ರಾಜ್ ನ್ಯೂಸ್, ಬೆಂಗಳೂರು.